ಯೂಟ್ಯೂಬ್ಗ ರೆಡ್ ಟ್ಯೂಬ್ ಯೂಟ್ಯೂಬ್ ಸರ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟಾಗಿ ಹೇಳ್ತೀಯ. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲೀಫುಡ್ ಶಂಕರ್. ಇವತ್ತು ಡಿಫ್ರೆಂಟಾಗಿರೋ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆ ಬಿರಿಯಾನಿ ಹೆಸ್ರು ಕೇಳಿದ್ರೆ ನೀವು ತಲೆ ಕೆಡಿಸ್ಕೊತೀರ. ಅದು ಯಾವ ಬಿರಿಯಾನಿ ಅಂದರೆ ಯಮೀನಿ ಬಿರಿಯಾನಿ. ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1.5 ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ. ಅದಕ್ಕೆ ಒಂದು 5 ಹಸಿಮೆಣ್ಸಿಕಾಯಿ ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಏಲಕ್ಕಿ ಒಂದು 3 ಏಲಕ್ಕಿ ಹಾಕೊಂಡಿದ್ದೀನಿ. ಮತ್ತು ಸ್ಟಾರ್ ಹೂವು 2 ಹಾಕೊಂಡಿದ್ದೀನಿ. ಮರಾಠಿ ಮೊಗ್ಗು ಒಂದು 4 ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಲವಂಗ ಒಂದು 5 ಲವಂಗ, ಮತ್ತು ಕಲ್ಲುವ ಒಂದು 1/4 ಸ್ಪೂನಷ್ಟು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಅನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಫಸ್ಟು ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನೀರು ಕುದಿಬೇಕು, ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ. ನೀರು ಹಿಂಗೆ ಕುದ್ದಾದ್ಮೇಲೆ ನೀವು ಅನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ಇದು ಯಾವುದೇ ಪ್ರಮೋಷನ್ ಅಂತೂ ಅಲ್ಲ. ನಾನು ಇಲ್ಲಿ ಅರ್ಧ kg ಹಾಕತ್ತಿದ್ದೀನಿ. ನಾವು 5 ಜನ ಇದ್ದೀವಿ, ಆರಾಮಾಗಿ ಅರ್ಧ kg ಆಗುತ್ತೆ. ಎಷ್ಟು ಈ ಥರ ಒಂದು ಸತಿ ತಿರುಗಿಸಿ ತಿರುಗಿಸಾದ್ಮೇಲೆ ಮುಚ್ಚೋಣ. ಮುಚ್ಚೋದಕ್ಕಿಂತ ಮುಂಚೆ ಒಂದು 2 ಸ್ಪೂನು ಎಣ್ಣೆ ಹಾಕೊಳ್ಳಿ. ಆವಾಗ ನೀವು ಗಂಜಿ ಬಸರು ಅದು ಉದ್ದುದ್ರಾಗೆ ಇರುತ್ತೆ, ಅಂಟ್ಕೊಳ್ಳೋಕ್ಕಲ್ಲ. ಅದಕ್ಕೋಸ್ಕರ ಈ ಥರ ಮುಚ್ಚಿದ್ದೀನಿ. ಈ ಮಧ್ಯ ಒಂದು 5 ನಿಮಿಷಕ್ಕೆ ಒಂದ್ಸತಿ ಈ ಥರ ತಿರುಗಿಸಿದ್ರೆ, ಯಾಕೆಂದರೆ ತಲೆ ಹಿಡ್ಕೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿರುತ್ತೆ. ನೋಡಂಬಲ್ಲಿ ಇವಾಗ ಅನ್ನ ಆಗೈತೋ ಇಲ್ಲೋ ಅಂತ. ನೋಡಿ, ಇನ್ನೊಂದು ಸ್ವಲ್ಪ ಅನ್ನ ಆಗಬೇಕಾಗುತ್ತೆ. ಇವಾಗ ಅರ್ಧ ಬಾಯ್ಲ್ ಐತೆ. ನಿಮಗೆ 80% ಬಾಯ್ಲ್ ಆಗಿರ್ಬೇಕು ಅನ್ನ. ಆವಾಗ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಇನ್ನೊಂದು 5 ನಿಮಿಷ ಬಂದರೆ ನಿಮಗೆ ಪರ್ಫೆಕ್ಟಾಗುತ್ತೆ. ಅದಕ್ಕೆ ಮುಚ್ಚಿದ್ದೀನಿ. ಎಷ್ಟು 5 ನಿಮಿಷ ಬಿಟ್ಕೊಂಡು ಎತ್ತುತ್ತಾಯಿದ್ದೀನಿ. ನೋಡಿ, ಇವಾಗ ನಿಮ್ಗೆ ಅನ್ನ ರೆಡಿಯಾಗಿದೆ. ಇದನ್ನು ಸೈಡಿಗೆ ಬರೀ ಅನ್ನ ಮಾತ್ರ ಎತ್ಕೊಳ್ಳೋಣ, ಗಂಜಿ ಸಪ್ರೇಟ್ ಮಾಡ್ಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಡಿಫ್ರೆಂಟಾಗಿದ್ದ ವೀಡಿಯೋನ ತರ್ತಾ ಇರ್ತೀನಿ. ನೋಡಿ, ಇಲ್ಲಿ ಅನ್ನ ಎಲ್ಲ ನೀಟಾಗಿ ಒಂದು ಪಾತ್ರೆಗೆ ಹಾಕತ್ತಾಯಿದ್ದೀನಿ. ನೆಕ್ಸ್ಟು ಬಿರಿಯಾನಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಆನಿಯನ್ ಕ್ರಿಸ್ಪಿ ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ನಾನಿಲ್ಲಿ ಹಾಕತ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಫ್ರೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ಸಪ್ರೇಟಾಗಿ ಹಾಕ್ತೀನಿ. ನಾನಿಲ್ಲಿ ಒಂದು ಅರ್ಧ kg ಈರುಳ್ಳಿ ತಗೊಂಡಿದ್ದೀನಿ. ಅರ್ಧ kg ಈರುಳ್ಳಿನ ಈ ಎಣ್ಣೆಲಿ ಈ ಥರ ಫುಲ್ಲು ರೋಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಅದಕ್ಕೆ 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ, ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿ, ಅಥವಾ ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಖಾರ ಪುಡಿ ಹಾಕೊಳ್ಳಿ. ಮತ್ತು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಎಷ್ಟು ಅರಿಶಿನ ಒಂದು 1/4 ಸ್ಪೂನ್ ಹಾಕೊಳ್ಳಿ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ಸು ಮೊಸರು. ನಾನು ಇಲ್ಲಿ 1/4 ಲೀಟ್ರ್ ಮೊಸರು ಹಾಕತ್ತಾಯಿದ್ದೀನಿ.
ನೋಡಿ ನಾನಿಲ್ಲಿ 1/4 ಲೀಟ್ರ್ ಮೊಸರು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಒಂದು 10 ರೂಪಾಯಿದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ 1 ಸ್ಪೂನ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. 1 ಸ್ಪೂನ್ ಹಾಕಲಿ ಸಾಕಾಗುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ರುಬ್ಕೊಂಬರೋಣ. ಮೊಸರಲ್ಲೇ ಆದರೆ ಮೊಸರಲ್ಲಿ ರುಬ್ಬಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಿಮಗೆ ಈ ಥರ ಮಸಾಲ ರೆಡಿ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆ ತಗೊಂಡು ನಾನಿಲ್ಲಿ 50 ಗ್ರಾಮಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. 50 ಗ್ರಾಮ್ ಎಣ್ಣೆಗೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು 2 ಆಲೂಗೆಡ್ಡೆನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಯಾಮಿನಿ ಬಿರಿಯಾನಿಗೆ ಆಲೂಗೆಡ್ಡೆನೂ ಹಾಕೋಬೇಕು, ಆವಾಗಲೇ ಅದು ಟೇಸ್ಟ್ ಎನ್ಹೆನ್ಸ್ ಆಗೋದು. ನಾನು ಒಂದು 2 ಅಂದರೆ ನಿಮಗೆ ಗೊತ್ತಿರುತ್ತೆ, ಮೀಡಿಯಮ್ ಸೈಜಿದ್ದು 2 ಆಲೂಗೆಡ್ಡೆನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕಾಗುತ್ತೆ. ಎಣ್ಣೆಲಿ ಬೇಗ ಫ್ರೈ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಆ 1 kg ಚಿಕನ್ನ ನೀಟಾಗಿ ತೊಳೆದಿರೋ ಚಿಕನ್ನ ಇದಕ್ಕೆ ಹಾಕತ್ತಾಯಿದ್ದೀನಿ. ಹಾಕೊಂಡಾದ್ಮೇಲೆ ನೆಕ್ಸ್ಟು ಏನಂತ ಹೇಳ್ತೀನಿ ಬಲ್ಲಿ. ನೋಡಿ ನಾನು ಇಲ್ಲಿ ಚಿಕನ್ ಹಾಕತ್ತಾಯಿದ್ದೀನಿ. ಎಲ್ಲ ಚಿಕನ್ ಆದಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಲ್ಲದಕ್ಕೂ ಉಪ್ಪು ಹಾಕತ್ತಾಯಿದ್ದೀನಿ, ಅದಕ್ಕೆ ಈ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋಣ. ನೋಡಿ 5 ನಿಮಿಷ ಆಗಿದೆ. ನಿಮ್ಗೆ ಆಲ್ಮೋಸ್ಟು ಒಂದು ಅರ್ಧ ಚಿಕನ್ನಾರೇ ಬೆಂದಿರಬೇಕು. ನೋಡಿ ಇನ್ನೊಂದು ಸ್ವಲ್ಪ ಚಿಕನ್ ಬೇಯಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಚಿಕನ್ ಬೆಂದೈತೆ. ಇವಾಗ ಅರ್ಧ ಚಿಕನ್ ಆದಮೇಲೆ ಈ ಮಸಾಲನ ಇದಕ್ಕೆ ಹಾಕೊಳ್ಳೋಣ. ಪ್ರೆಸ್ಟೆಡ್ಗೆ ಮಸಾಲ ಹಾಕೊಳ್ಳೋಕೆ ಹೋಗ್ಬೇಡಿ, ಅರ್ಧ ಚಿಕನ್ ಆದಮೇಲೆ ಮಸಾಲ ಹಾಕೊಳ್ಳಿ. ಅವಾಗ ಮಸಾಲ ಬೇಗ ಬೇಯುತ್ತಲ್ಲ, ಅವಾಗ ಸರಿಯಾಗುತ್ತೆ. ನೆಕ್ಸ್ಟು ನೀರೇನು ಹಾಕೊಳ್ದಂಗೆ ಫಸ್ಟ್ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಆದಷ್ಟು ಆ ರೆಸಿಪಿನ ನಿಮಗೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಇಷ್ಟ ಆಗೈತೆ. ಈಗ ಸ್ವಲ್ಪ ನೀರು ಹಾಕೊಳ್ಳಿ. ನೀರನ್ನು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಈ ಬಿರಿಯಾನಿಗೆ, ಏಕೆಂದರೆ ನಾವು ದಮ್ ಕಟ್ಟೋದ್ರಿಂದ ನೀರು ಜಾಸ್ತಿ ಯೂಸ್ ಆಗಲ್ಲ. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಮಧ್ಯ ಮಧ್ಯ ಈ ಥರ ತಿರುಗ್ತಾ ಇರಬೇಕಾಗುತ್ತೆ. ನೋಡಿ ನಾನು 5 ನಿಮಿಷಕ್ಕೂ ಈ ಥರ ತಿರುಗಿಸ್ತಾ ಇರ್ತೀನಿ ತೆಗ್ದು. ನೀವು ಅದೇ ಥರ ಮಾಡಿ. ನೋಡಿ ಇವಾಗ ಆಲ್ಮೋಸ್ಟ್ ನಿಮಗೆ ಒಂದು 80% ಚಿಕನ್ನು ರೆಡಿಯಾಗಿ, 90% ಚಿಕನ್ ರೆಡಿಯಾಗಿದೆ. ಇನ್ನೊಂದು 10% ಐತೆ. ಆ 10%ಅಲ್ಲಿ ನಾನು ಇಲ್ಲಿ ಬೇಯಿಸಿರೋ ಅನ್ನನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಅರ್ಧ ಹಾಕತ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಅರ್ಧ ರೈಸ್ ಹಾಕತ್ತಾ ಇದ್ದೀನಿ. ನೆಕ್ಸ್ಟು ಹಸಿ ರೋಸ್ಟ್ ಮಾಡಿರೋ ಆನಿಯನ್ ಇತ್ತು, ಅದು ಹಾಕತ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕತ್ತಾ ಇದ್ದೀನಿ.
ನೆಕ್ಸ್ಟು ನಾನಿಲ್ಲಿ ಸಾಫ್ರನ್ನು ನೆನೆ ಹಾಕಿದ್ದೆ, ಅದನ್ನು ಒಂದು ಸ್ಪೂನ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಉಳಿದಿರೋ ಅರ್ಧ ಅನ್ನನೂ ಇದಕ್ಕೆ ಹಾಕತಾಯಿದ್ದೀನಿ. ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸೇಮ್ ಆನಿಯನ್ ಇತ್ತಲ್ಲ, ಆನಿಯನ್ನು ರೋಸ್ಟೆಡ್ ಆನಿಯನ್ ಇದಕ್ಕೆ ಹಾಕತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕತಾಯಿದ್ದೀನಿ. ನೆಕ್ಸ್ಟು ಸಾಫ್ರನ್ನು ಹಾಕತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಮೋಕಿ ಫ್ಲೇವರ್ ಬರೋಕ್ಕಿಂತ ನಾನು ತುಪ್ಪ ಜೊತೆ ಈ ಥರ ಕ್ಯಾಂಡಲ್ ಬರೋದು ಹಾಕೊಂಡು ಮುಚ್ಚುತ್ತಾ ಇದ್ದೀನಿ. ಇದನ್ನು ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಇದನ್ನು, ಈ ಗ್ಯಾಪ್ ಇರುತ್ತೆ. ನಾನು ಇಲ್ಲಿ ಮೆಣಸಿನ್ಕಾಯಿ ಸಿಕ್ಸಿದ್ದೀನಿ ನೋಡಿ. ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ತೆಗ್ದಿದ್ದೀನಿ. ನಿಮಗೆ ಸ್ಮೋಕಿ ಫ್ಲೇವರು ಯಾವ ಥರ ಬರುತ್ತೆ ಅಂತ ನೋಡಿ. ನೆಕ್ಸ್ಟ್ ಇದನ್ನು ಎಲ್ಲನೂ ಒಂದ್ಸತಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಯಮೀನಿ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ನಿಮ್ಗೆ ಯಾವ್ದಾರು ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಾಕು, ನಾನು ರೆಸಿಪಿನ ಆದಷ್ಟು ಟ್ರೈ ಮಾಡ್ತೀನಿ. ಈಗ ಫೈನಲಾಗಿ ನಿಮಗೆ ಹಿಂಗೆ ತೋರಿಸಿದ್ದೀನಿ ನೋಡಿ. ಇದೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡೋದು ಯಮೀನಿ ಬಿರಿಯಾನಿ. ನೀವು ಯಾವುದೇ ಜಾಸ್ತಿ ಮಸಾಲ ಹಾಕ್ತೀನಿ, ಲೈಟ್ ಮಸಾಲದಲ್ಲಿ ಮಾಡೋದು. ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ಜೊತೆ ಬರ್ತೀನಿ. ಅದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿರೋ ಟೇಕ್ ಕೇರ್, ಬೈ ಬೈ, ಸಿ ಯು.